ಹಲೋ ಗಾಯ್ಸ್, ಆಯಾ ಎಂತ ಮಾಡ್ತಿದ್ದೀರಾ? ನಾನು ಅಡ್ಮಿಟ್ ಮಾಡ್ಕೊಂಡಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹುಷಾರಿಲ್ಲ ಅಂದೆ ನಮ್ಮಮ್ಮನ ಪಪ್ಪ ಮನೆಗೆ ಹೋಗಿಲ್ಲ. ಏನಾಗಿತ್ತು ಮಗನೇ? ಈಗ ಕಡಿಮೆ ಆಯ್ತಾ? ಇನ್ನೂ ಇದೆಯಾ? ನೋಡೋಣ. ಅದೇನು ಕಾಯಿಲೆ ಬಂತು ಏನೋ ಗೊತ್ತಿಲ್ಲ ನನ್ನ ಮಗಳಿಗೆ. ಫೀವರ್ ಅಂದರೆ ಫೀವರು 1 or 2, ಅದರಿಂದ ಡೌನ್ ಆಗ್ತಾನೇ ಇಲ್ಲ ಫೀವರು. 4 days ಆಯಿತು, 5 days ಆಯಿತು. ಎಷ್ಟು ಸಿರಪ್ ಹಾಕೋದು, ಮೆಡಿಸನ್ಸು ಎಲ್ಲ ಏನು ಹಾಕೋದಿದ್ರೂ ಫೀವರ್ ಕಡಿಮೆ ಆಗಲಿಲ್ಲ. ಡೈಲಿ ಹಾಸ್ಪಿಟಲಿಗೆ ತೋರಿಸ್ತಾನೆ ಇದ್ವಿ, ಆದ್ರೂ ಡೌನ್ ಆಗುತ್ತೆ ಹೋಗಿ ಅಂತ ಹೇಳಿದ್ರೆ ಕಡಿಮೆ ಆಗಲಿಲ್ಲ. ಕೊನೆಗೆ ಬ್ಲಡ್ ಚೆಕಪ್ನು ಮಾಡಿಸಿದ್ವಿ, ನೋಡೋಣ ಏನು ಪ್ರಾಬ್ಲಮ್ ಇದೆ ಅಂತನಾದರೂ ಅಂತ. ಅಲ್ಲಿ ಬ್ಲಡ್ ಇನ್ಫೆಕ್ಷನ್ ಅಂತ ಹೇಳಿ ಇತ್ತು, ಬ್ಲಡ್ ಇನ್ಫೆಕ್ಷನ್ನು. ಅದು 0.6 ಎಷ್ಟೋ ಇರಬೇಕಂತೆ, ಬಟ್ ಇವಳಿಗೆ 94 ಮೇಲೆ ಹೋಗಿತ್ತು. ಅಂದರೆ ತುಂಬ ಹೆವಿ ಇತ್ತಂತೆ ಬ್ಲಡ್ ಇನ್ಫೆಕ್ಷನ್ನು. ಆದರೆ ಅವಳು ಆ್ಯಕ್ಟಿವ್ ಆಗೇ ಇದ್ಲು, ಡೇ ಟೈಮ್ ಫುಲ್ಲು ಆಟಾಡೋಳು. ಅಂದರೆ ನೈಟ್ ಆಯಿತು ಅಂದರೆ ಚಳಿ 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 ನಡುಗ್ತಿದ್ಲು. ಒಂದು 3 days ಅವಳು ನಿದ್ದೆನೇ ಮಾಡಿಲ್ಲ ಕರೆಕ್ಟಾಗೆ. ಅದಕ್ಕೆ ತುಂಬ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು, ಮತ್ತು ಅವಳು ಜ್ವರ ಒಂದಿತ್ತು. ಬಟ್ ಆಮೇಲೆ ನಾವು ಎಷ್ಟು ಮೆಡಿಸನ್ ಹಾಕ್ತಾ ಅವಳಿಗೆ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಯಿತು, ತಲೆ ಎಲ್ಲ ಜುಮ್ ಅಂತ ಇದೆ, ಮತ್ತು ಹಲ್ಲೆಲ್ಲ ಜುಮ್ ಅಂತ ಇದೆ, ತುಂಬ ಹೊಟ್ಟೆ ನೋವು ಪೇಯ್ನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಒದ್ದಾಡ್ತಿದ್ಲು. ನಾವು ಇದಕ್ಕಿಂತ ಮತ್ತೆ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ. ಬಟ್ ನಾವು ಅಂದರೆ ಅವಳು ಆ್ಯಕ್ಟಿವ್ ಇರೋದನ್ನ ನೋಡಿ ಏನು ಅಡ್ಮಿಷನ್ ಏನು ಬೇಡ ಅಂತ ಹೇಳಿದರು ಡಾಕ್ಟ್ರು. ಆ್ಯಕ್ಟಿವ್ ಇಲ್ಲ ಅಂದರೆ ಮಾತ್ರ ಅಡ್ಮಿಟ್ ಮಾಡಬೇಕಾಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಇದೆ ಅಂತ. ಬಟ್ ನಾವು ಅವಳು ಪೇಯ್ನ್ ಮಾಡೋದು ನೋಡಿಬಿಟ್ಟು ನಮಗೆ ಈಗ ಅಪ್ಪ ಅಮ್ಮ ಹೆಂಗೆ ಆಗುತ್ತೆ, ಹಿಂಗೆ ಮಕ್ಕಳು ಒದ್ದಾಡೋದು ನೋಡೋಕ್ಕಾಗಲ್ಲ. ಬೇಗ ಹುಷಾರಾದರೆ ಸಾಕು ಅನ್ನಂಗೆ ಆಗಿರುತ್ತೆ. ಸೊ ಹಾಗಾಗಿ ಅಡ್ಮಿಷನ್ ಮಾಡಬೇಕಾಗಿ ಬಂತು. ಬಟ್ ಅವರು ಆಳೋದು ಕಿರ್ಚೋದು ಎಲ್ಲ ನೋಡೋಕ್ಕೆ ಆಗಲ್ಲ. ಬಟ್ ಅಡ್ಮಿಷನ್ ಮಾಡಿ 3 ದಿನ ಆದಮೇಲೆ ಅವಳು ಹುಷಾರಾಗಿದ್ದು, ಆದರೂ ಏನು ಕಡಿಮೆ ಆಗಿರಲಿಲ್ಲ. ಇವತ್ತು ಡಿಸ್ಚಾರ್ಜ್ ಇತ್ತು. ಸೊ ಹಾಗಾಗಿ ರಿಮೂವ್ ಮಾಡ್ತಾಯಿದ್ದಾರೆ ಕ್ಯಾನ್ಯುಲ. ಆದರೆ ಇನ್ನೂ 3 days ಇಂಜೆಕ್ಷನ್ ಇರೋದ್ರಿಂದ ಅವರು ಈ ಕೈಯಿಂದ ಬಿಚ್ಚಿ ಬೇರೆ ಕೈಗೆ ಹಾಕ್ತಾರೆ ನಾಳೆ. ಅಂದರೆ ಈಗ 3 days ಆಗಿದೆ ಈ ಕೈಗೆ ಹಾಕಿ. ಸೊ ಪೇಯ್ನ್ ಆಗುತ್ತಲ್ಲ, ಮತ್ತು ಅದು ಹೋಗೋದು ಇಲ್ಲ, ಕ್ಲಾಟ್ ಆಗಿರುತ್ತೆ ಬ್ಲಡ್ಡು. ಹಾಗಾಗಿ ಇದನ್ನು ರಿಮೂವ್ ಮಾಡಿಸ್ತಿದ್ದೀವಿ. ನಾಳೆ ಇನ್ನೊಂದು ಕಡೆ ಕೈಗೆ ಹಾಕಿ 3 days ಇಂಜೆಕ್ಷನ್ ತೊಗೊಬೇಕು. ಯಾಕಂದರೆ ಅವಳಿಗೆ ಇನ್ಫೆಕ್ಷನ್ ಭಾಳ ಇದೆ. ಸಿರಪ್ ಹಾಕಿದ್ರೆ ವಾಮಿಟೆಲ್ಲ ಮಾಡ್ಕೊತಾರೆ, ಅದು ಒಂದು ಹಿಂಸೆ. ಊಟ ತಿಂಡಿ ಏನೂ ಮಾಡಲ್ಲ. ನಗ್ತಾ ಇದ್ದಾಳೆ ಈಗ.